ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವನು ಮುಖ ತೋರಿಸ್ದೆ ಬರೀ ಬೈಕ್ ತೋರಿಸ್ಕೊಂಡು ವೀಡಿಯೋ ಮಾಡ್ತಿದ್ದೇನೆ ಅಂದ್ಕೊಂಡ್ರೆ ಏನಿಲ್ಲ. ಈ ವಿಡಿಯೋಲಿ ನಿಮಗೆ ತುಂಬ ಹಳೆ ಗಾಡಿ ಅಂದರೆ 80-90 ದಶಕದವ್ರಿಗೆ ಆದರೆ ಗೊತ್ತಿರುತ್ತೆ. ಅಷ್ಟು ಹಳೆ ಗಾಡಿ ಆಗಿರ್ತಕ್ಕಂಥ ಈ ಅಮಾರ ಬಜಾಜ್ ಅಂತಂದೆ ಸ್ವಲ್ಪ ಅಡ್ವರ್ಟೈಸಲ್ಲಿ ಬೇಜಾನ್ ಹೆಸರು ಮಾಡಿಬಿಡ್ತು. ಹಮಾರಾ ಬಜಾಜ್ ಬುಲಂದ್ ಭಾರತ್ ಕಿ ಬುಲಂದ್ ತಸ್ವೀರ್. ಆ ಗಾಡಿ ಬಗ್ಗೆ ಇವತ್ತು ಹೇಳೋಣ, ರಿವ್ಯೂ ಮಾಡೋಣ ಅಂತಂದು ಹೇಳ್ಬಿಟ್ಟು ನಮ್ಮ ಫ್ರೆಂಡ್ದು ಗಾಡಿ ಮೊನ್ನೆ ತಾನೇ ಈಸ್ಕೊಂಡ್ರು. ಹಂಗಾಗಿ ಅದನ್ನು ಬಂದಿತ್ತಲ್ಲ ಗಾಡಿ ತೋರಿಸೋಣ ಎಲ್ರಿಗೂ ಸ್ವಲ್ಪ ಅಂತಂದೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಜಾಸ್ತಿ ಮಾತಾಡದೆ ಆ ಗಾಡಿ ಹತ್ರ ಹೋಗ್ಬಿಟ್ಟು ಏನೇನು ಕತೆ ಗಾಡಿದು ಅಂತಂದೇಳಿ ಅಲ್ಲೇ ಮಾತಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೆ ನಾನು ಹೇಳ್ಬೇಕು ಅನ್ಕೊಂಡಿದ್ದು ಗಾಡಿ ಬಜಾಜ್ ಚೇತಕ್ ಅಂತ. ಈ ಗಾಡಿ ಲಾಂಚ್ ಆಗಿದ್ದು 1972 ಬಜಾಜ್ ಚೇತಕ್ ಅಂತ ಹೇಳಿ ಬಜಾಜ್ ಕಂಪ್ನಿಯವರು ಈ ಗಾಡಿನ ಲಾಂಚ್ ಮಾಡಿದರು. ಈ ಗಾಡಿ ಲಾಂಚ್ ಮಾಡೋಕ್ಕೆ ಸ್ಫೂರ್ತಿ ಯಾವುದಾಗಿತ್ತು ಅಂದರೆ ವೆಸ್ಪ್ರೆಸ್ ಸ್ಪ್ರಿಂಟ್ ಅಂತ ಒಂದು ಸ್ಕೂಟ್ರ್ ಇತ್ತಂತೆ. ಆ ಸ್ಕೂಟ್ರನ್ನ ಇದಾಗಿ ಇಟ್ಕೊಂಡು ಇದನ್ನು ಲಾಂಚ್ ಮಾಡಿದ್ದು. ಈ ಗಾಡಿಗೆ ಬಜಾಜ್ ಚೇತಕ್ ಅಂತಲೇ ಏನಕ್ಕೆ ಹೆಸರಿಟ್ಟರು ಅಂದರೆ ಮಹಾರಾಣಾ ಪ್ರತಾಪ್ ಅವರು ಕುದುರೆ ಹೆಸರು ಚೇತಕ್ ಅಂತ. 70 ದಶಕದ ಕಾಲದಲ್ಲಿ ಈ ಗಾಡಿ ತಗೋಬೇಕು ಅಂದರೆ 10 ವರ್ಷ ಇತ್ತಂತೆ ಗುರು ವೆಯ್ಟಿಂಗ್ ಪೀರಿಯಡು. ಆ ರೇಂಜಿಗೆ ಹವಾ ಇಟ್ಟಿದ್ದ ಗಾಡಿ ಇದು. ಏನಿಲ್ಲ ಅಂದರೂ 80ರವರೆಗೂ ಟಾಪ್ ಸ್ಪೀಡು, 60 ಕಿಲೋಮೀಟ್ರ್ ಮೈಲೇಜು, ಸಸ್ತಾಕಿ ಮಸ್ತ್ ಮಾಲ್ ಅನ್ನಂಗೆ ಕಡಿಮೆ ರೇಟಿಗೆ ಬಂದುಬಿಡ್ತದೆ ಗಾಡಿ. ಹಾಗಾಗಿ ವೆಯ್ಟಿಂಗ್ ಪೀರಿಯಡ್ 10 ವರ್ಷ ಕಾದ್ಬಿಟ್ಟು ಈ ಗಾಡಿ ತಗೋಬೇಕಾಗಿತ್ತಂತೆ. ಅಂಥ ಟೈಮಲ್ಲಿ ಹವಾ ಮಾಡಿದ ಗಾಡಿ. ಇದನ್ನು ಗಾಡಿ ಯಾವ ರೇಂಜಿಗೆ ಬೆಳೆದಿತ್ತು ಅಂದರೆ ಈ ಮದುವೆಗೆ ವರದಕ್ಷಿಣೆ ಸತ್ಕು ಈ ಗಾಡಿ ಕೇಳ್ತಿದ್ರಂತೆ. ನಾವು ಆ ಗಾಡಿ ಕೊಟ್ಟರೆ ಮದುವೆ ಆಗ್ತೀವಿ, ಇಲ್ಲಾಂದರೆ ನಿಮ್ಮ ಹುಡುಗಿನ ಮದುವೆ ಆಗೋಲ್ಲ ಅನ್ನೋ ರೇಂಜಿಗೆ ಈ ಗಾಡಿ ಇತ್ತು. ಒಂಥರ ಮಿಡಲ್ ಕ್ಲಾಸ್ ಹುಡುಗರು ಲೈಫಲ್ಲಿ ಮಿಡಲ್ ಕ್ಲಾಸ್ ಜನಗಳ ಹತ್ರ ಈ ಗಾಡಿ ಬೇಕೇ ಬೇಕನ್ನೋದಿತ್ತು. ಬೇಕಂದಾಗ ಯಾರಾದರೂ ಅಟ್ಕಾಯಿಸ್ಕೊಂಡ್ಬಿಡ್ತಾರಪ್ಪ. ಬಿಡಿ ಫ್ರೆಂಡ್ಸ್, ರೋಡಲ್ಲಿ ಬಂದರೆ ರೋಡಲ್ಲೇ ಹೋಗಲಿ. ಇವಾಗ ಅದೇ ಇಷ್ಟೆಲ್ಲ ಈ ಗಾಡಿ ಹವಾ ಮಾಡಿತ್ತು. ಇದೆಲ್ಲ ಆದಮೇಲೆ ಮತ್ತೆ ಈ ಗಾಡಿನ ರೀಲಾಂಚ್ ಮಾಡೋದಂತ ಬಜಾಜ್ ಅವರು 2020ರಲ್ಲಿ ಮತ್ತೆ ಬಜಾಜ್ ಚೇತಕ್ ಅಂತ ಲಾಂಚ್ ಮಾಡಿದರು ಎಲೆಕ್ಟ್ರಿಕ್ ಸ್ಕೂಟ್ರು. ಅದು ಇವಾಗೇನು ಈ ರೇಂಜಿಗೆ ಹವಾ ಮಾಡುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ನಾವು ಅದನ್ನಿನ್ನೂ ವೆಯ್ಟ್ ಮಾಡಿ ನೋಡಬೇಕು. ಇಷ್ಟೇ ಈ ಗಾಡಿ ಬಗ್ಗೆ ಇರೋ ಮಾಹಿತಿ. ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಈ ಗಾಡೀಲಿ ಹೋಗ್ತಾ ಇದ್ದರೆ ಇವಾಗ ನನಗೆ ನಮ್ಮ ಹರಪನಹಳ್ಳಿ ರೋಡಲ್ಲಿ ಈ ಮೇನ್ ರೋಡು, ನಮ್ಮ ಹರಪನಹಳ್ಳಿಲಿ ಇರೋದೇ ಇದು ಒಂದು ರೋಡು, ಹರಪನಹಳ್ಳಿ ಬಸ್ ಸ್ಟ್ಯಾಂಡ್ ಟು IB ಸರ್ಕಲ್ ರೋಡು. ಈ ರೋಡಲ್ಲಿ ಹಿಂಗೆ ಹೋಗ್ತಾ ಇದ್ದರೆ ಯಾವ ಸಾಂಗ್ ನೆನಪು ಬರುತ್ತೆ ಗೊತ್ತಾ? ಇದೇ ಸಾಂಗ್ ನೆನಪು ಬರೋದು ಫ್ರೆಂಡ್ಸ್. ಆ ಥರ ಫೀಲ್ ಕೊಡ್ತಾ ಇದೆ. ಒಳ್ಳೆ ರಾಯಲ್ ಲುಕ್ಕು, ಏನೋ ಒಂಥರ ಕದರಾಗಿ ಹೋಗ್ತಾ ಇದ್ದೀವಿ ಅನ್ನೋ ಫೀಲು. ಆ್ಯಂಟಿಕ್ ಗಾಡಿಗರು, ಏನು ಜಾಸ್ತಿ ಹೇಳೋಕ್ಕಾಗಲ್ಲ. ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವುದಾದ್ರೂ ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಅಕೌಂಟ್ನ ಮರಿದೇನೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅದನ್ನು ನಾನು ತಿದ್ದುಕೊಂಡು ಮುಂದಿನ ವಿಡಿಯೋದಲ್ಲಿ ಆ ಥರ ತಪ್ಪುಗಳನ್ನ ಮಾಡದೇ ಇರೋ ಥರ ನೋಡ್ಕೊತೀನಿ. ಅಲ್ಲಿವರೆಗೂ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ನಿಮ್ಮದು ಅನ್ಕೊಂಡ ಇಲ್ಲ ನಾನು
ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.